ಏನು ಫ್ರೆಂಡ್ಸ್, ಏನು ಸಮಾಚಾರ? ಈ ಪಾತ್ರೆಯಲ್ಲಿ ಹಾಕಿರೋ ñಂಡಿ ಏಡಿಕಾಯಿ ತರ ಕೊರ್ರ 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 ಅಂತ ಇರು. ನೀವು ಇವತ್ತು ಸೈಲೆಂಟ್ ಆಗಿ ಕೂತಿದ್ರಲ್ಲ, ಏನು ವಿಷಯ? ಏನಾಯ್ತು? ಏನಿಲ್ಲ ನಾಯರ್, ಸುಮ್ನೆ ಸುಮ್ಮನೆ 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 ಕೂತಿದ್ದಾರೆ. ಸುಮ್ಮನೆ ಸುಮ್ಮನೆ. ಅಕ್ಕ ಒಂದ್ ನಿಮಿಷ. ಅದೇನಂತ ಇಲ್ಲೇ ಬಂದ್ ಹೇಳೋ. ಅದೇಕ ಸೀಕ್ರೆಟು, ಪರ್ಸನಲ್ಲು. ಬಾ ಇಲ್ಲಿ. ಐ ಆಮ್ ಸಾರಿ, ಇಷ್ಟು ದಿನ ನೀನು ಹುಡುಗಿ ಅಂದ್ಕೊಂಡು ಪ್ರೀತಿಸಿದ್ಯಲ್ಲ, ಅದು ಹುಡುಗಿ ಅಲ್ಲ, ಹುಡುಗ. ಇನ್ಫ್ಯಾಕ್ಟ್ ನಿಜವಾದ ವಿಷಯ ನನಗೆ ಗೊತ್ತಿದ್ರು ನಿನ್ನ ಜೊತೆ ಹುಡುಗಾಟ ಆಡಿದೆ. ಐ ಆಮ್ ವೆರಿ ಸಾರಿ. ಆಗಿದ್ನೆಲ್ಲ ಮರೆತು ಚೆನ್ನಾಗಿ ಓದ್ಕೊ ಹೋಗು. ಏನೇನೋ ಮಾತಾಡಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ ಅಕ್ಕ. ಲಾಸ್ಟ್ ಟೈಮ್ ಫೀಸ್ ಕೊಟ್ಟಿಲ್ಲ ಅಂತ ನಿಮ್ಗೆ ಬೇಜಾರು. ತಗೊಳ್ಳಿ. ಪೆದ್ಮುಂಡದೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ದಿನ ನೀನು ನೋಡ್ತಾ ಇದ್ದಿದ್ದು ಹುಡುಗಿನಲ್ಲ, ಇವನ್ನ. ಹೇಳ ಮೇಲೆ. ಗೊತ್ತಾಯ್ತಲ್ಲ, ಹೋಗು ಹೋಗು. ತುಳಿದು ಬಿಡ್ತೀನಿ ಹಾಕೊಂಡು ಹಂಗೆ. ಆ ಹುಡುಗನ ಆಡಿಸ್ದಾಗೆ ನಮ್ಮ ಮದನ್ನು ಆಡಿಸ್ಬಿಟ್ರಲ್ಲ, ಈಗ ಸಂತೋಷನಾ ನಿಮ್ಗೆ? ಈ ಚಲ್ಲಾಟ ಆಡೋ ವಯಸ್ಸಲ್ಲಿ ನಿಮ್ ಕಾಲ್ ಮೇಲೆ ನೀವು ನಿಂತಿರೋ ಛಲ ನೋಡಿ, ಜೀವನ ಅಂದ್ರೆ ಏನು ಅಂತ ಗೊತ್ತಿರೋರು ಬೇರೆಯವ್ರ ಭಾವನೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಸ್ನೇಹಿತನ ವಿಷಯ ತಿಳಿಸಿ ಅವನ್ ಪ್ರೀತಿಗೊಂದು ದಾರಿ ಮಾಡ್ಕೊಡ್ತೀರಾ ಅಂದ್ರೆ ಅವನ್ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು. ನೋಡಿ, ನಾವು ಮಾಡಿದ್ದೆಲ್ಲ ತಪ್ಪೆ, ಆದ್ರೆ ಕೊನೆಯಲ್ಲಿ ನಮ್ ತಪ್ಪನ್ ಸರಿ ಮಾಡೋ ಪ್ರಯತ್ನದಲ್ಲಿದ್ದಾಗ ಮದನ್ ಸಿಟಿ ಹುಡುಗಿರ್ ಬಗ್ಗೆ ಹಗುರವಾಗಿ ಮಾತಾಡಿ ಆ ಹುಡುಗಿ ಮನ್ಸನ್ನ ಘಾಸಿ ಮಾಡ್ಬಿಟ್ರು. ಮದನ್ ಸಿಟಿ ಹುಡುಗಿರು ಅಂದ್ರೆ ಎಲ್ರು ಹಾಗೆ ಅಂತ ಅನ್ಕೊಂಡಿದ್ದಾನೆ. ಅವನು ಹೀಗೆ ಅನ್ಕೊಂಡಿರೋದಕ್ಕೆ ಹಿಂದೆ ಒಂದು ಬಲವಾದ ಕಾರಣ ಇದೆ. ಅದನ್ನೆಲ್ಲ ಬಿಡಿಸಿ ಹೇಳಿ ಆ ಹುಡುಗಿನ ಒಪ್ಸೋಣ ಬನ್ನಿ. ನಾವ್ ಎಷ್ಟು ಹೇಳಿದ್ರು ಅವಳು ಒಪ್ನಿಲ್ಲ. ನಾವು ಬೇಕಾದಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅವಳು ನಮ್ಮ ಮಾತು ಕೇಳಕ್ಕೆ ತಯಾರೇ ಇಲ್ಲ. ಇಲ್ಲ, ನನಗೆ ನಂಬಿಕೆ ಇದೆ. ಖಂಡಿತ ಆ ಹುಡುಗಿನ ನಾನು ಒಪ್ಪಿಸ್ತೀನಿ. ನಾನು ಹೇಳೋದನ್ನ ತಾಳ್ಮೆಯಿಂದ ಆ ಹುಡುಗಿ ಕೇಳೋ ತರ ನಾವೇನಾದ್ರೂ ಮಾಡ್ಲೇಬೇಕು. ಏನಿದೆಲ್ಲ ನೋಡಿ, ಇವು ಮದನ್ ನಿಮ್ಗೆ ಬರ್ದಿರೋ ಲೆಟರ್ಸ್. ಇವನ್ ಓದಿದ್ರೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು ಅವ್ರು ಆಡಿದ ಮಾತುಗಳಿಂದನೇ ಅವ್ರು ಎಂಥವ್ರು ಅಂತ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಮತ್ತೆ ಈ ಲೆಟರ್ಸ್ನೆಲ್ಲ ಓದಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅದ್ ನನಗೆ ಬೇಕಾಗೂ ಇಲ್ಲ. ದಯವಿಟ್ಟು ಇದನ್ನೆಲ್ಲ ತಗೊಂಡು ನೀವು ಹೊರಟೋಗಿ. ಹಲೋ, ನೀವೆಲ್ಲ ಸೇರಿ ಇಬ್ರು ಲೈಫ್ ಹಾಳು ಮಾಡ್ಬಿಟ್ರಲ್ಲ. ಸರ್, ಆಕ್ಚುಲಿ ಏನಾಯ್ತು ಅಂದ್ರೆ... ಸಾಕ್ ನಿಲ್ಸಿ. ಮದನ್ ವಿಷಯ ಬಿಡಿ, ಅವನ್ ಗಂಡ್ಸು ಹೇಗೋ ನಡೆದೋಗುತ್ತೆ. ಆ ಹುಡುಗಿ ಬಗ್ಗೆ ಯೋಚಿಸಿದೀರಾ? ಪಾಪ ಎಷ್ಟು ನೋವಾಗಿರ್ಬಹುದು. ಮತ್ತೆ ಯಾರು ಅವಳನ್ನ ಮದ್ವೆ ಆಗ್ತಾರೆ? ನಿಜ ಹೇಳ್ಬೇಕು ಅಂದ್ರೆ ಆ ಹುಡುಗಿ ಅವನ್ನ ಲವ್ ಮಾಡ್ಲೇ ಇಲ್ಲ. ಇವರೆಲ್ಲ ಸೇರಿ ಆ ಹುಡುಗಿ ಅವನ್ನ ಲವ್ ಮಾಡ್ತಿದ್ದಾಳೆ ಅಂತ ನಂಬಿಸಿ ಫೋನ್ ಮಾಡ್ಬಿಟ್ರು. ದಡ್ಡ. ಅದು ಅವನ್ ಗೊತ್ತಾಗ್ದೆ ಆ ಹುಡುಗಿ ಮದ್ವೆನ ನಿಲ್ಸೇ ಬಿಟ್ಟ. ಏನೋ ಸಿಟ್ನಲ್ಲಿ ಅವನ ಜೀವನದಲ್ಲಾಗಿರೋ ಅನುಭವನ ಹೋಲಿಸ್ಕೊಂಡು ಸಿಟಿ ಹುಡುಗಿರ ಬಗ್ಗೆ ಆ ತರದಲ್ಲಿ 2 ಮಾತು ಆಡ್ಬಿಟ್ಟ. ಅವ್ರಿಗಾಗಿರೋ ಅನುಭವನ ಹೋಲಿಸ್ಕೊಂಡು ಸಿಟಿ ಹುಡುಗಿರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದಾ? ಜಾಸ್ತಿ ಮಾತಾಡ್ಬೇಡಿ. ಅವನ ಜೀವನದಲ್ಲಿ ಏನ್ ನಡೀತು ಅಂತ ನಿಮ್ಗೇನಾದ್ರೂ ಗೊತ್ತಾ? ಮದನ್ ಹಳ್ಳಿಲಿ ಅವ್ರ ಅಣ್ಣನ ಮದ್ವೆನ ಸಂಭ್ರಮದಿಂದ ಮಾಡಿದ್ ಮಾರನೇ ದಿನ ಅಗಸ್ರ ನಿಂಗೆ ಬಂದವಳ ನೋಡು. ನೋಡ್ತೀನವ. ಬಿಸಿನೀರ್ ಕಾದಾಯ್ತಾ? ಶಾಸ್ತ್ರಕ್ಕೆ ತಡ ಆಯ್ತಾಯ್ತೆ. ಆಯ್ತು ಕಣವ. ಮಗ ಮಗ, ಏ ಶಂಕರ. ಒಳ್ಳೆ ನಿದ್ದಲರ ಯಾಕಮ್ಮ ಎಬ್ಬಿಸ್ಯಾ? ನಿನ್ ಶಾಸ್ತ್ರ ಎಲ್ಲ ಆಮೇಲೆ ಇಟ್ಕೋಬೋತಾನೆ. ಇದು ಶಾಸ್ತ್ರ ಕಣಪ್ಪ, ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು. ಸರಿ, ಈಗೇನು ಎಬ್ಬರಿಸ್ಬೇಕಾ? 1 ನಿಮಿಷ. ಅಣ್ಣ ಅಣ್ಣ, ಅದ್ಕೆ ಅದ್ಕೆ ಯಾಕಣ ಹಿಂಗ್ ಮಾಡ್ಕೊಂಡೆ? ನಮ್ನೆಲ್ಲ ಬಿಟ್ಟು ಅಮ್ಮ, ಮದನ್, ನನ್ನ ಕ್ಷಮಿಸಿ. ಎಲ್ಲರ ಮೊದಲನೇ ರಾತ್ರಿ ಹೊಸ ಜೀವನನ ಆರಂಭ ಮಾಡಿದ್ರೆ ನನ್ನ ಮೊದಲ ರಾತ್ರಿ ನನ್ನ ಜೀವನನೇ ಮುಗಿಸ್ಬಿಡ್ತು. ಆ ಹುಡುಗಿ ಬೇರೊಬ್ಬನ್ನ ಪ್ರೀತಿ ಮಾಡಿದ್ಲಂತೆ. ಅವನಿಗೆ ಮನಸ್ಸು ಕೊಟ್ಟು
ನಿಮಗೆ ದೇಹ ಕೊಡೋಕ್ಕಾಗಲ್ಲ ಅಂದ್ಲು. ಯಾವತ್ತಿದ್ರೂ ಅವನ ಜೊತೆ ಸೇರಿ ಬಾಳ್ತೀನಿ ಅಂದ್ಲು. ನಾನು ಅವಳ ಸಂತೋಷಕ್ಕೆ ದಾರಿ ತೋರಿಸಿ ಕಳಿಸ್ಕೊಟ್ಟೆ. ಅವಳನ್ನು ಕಳಿಸಿದ ಮೇಲೆ ಯೋಚನೆ ಮಾಡಿದೆ, ಈ ಸತ್ಯ ಗೊತ್ತಿಲ್ಲದೆ ಊರಿನವರು ನಾಳೆ ನನ್ನ ಬಗ್ಗೆ, ನಮ್ಮ ಮನೆ ಬಗ್ಗೆ ಹೇಗೆಲ್ಲ ತಪ್ಪಾಗಿ ಮಾತಾಡ್ತಾರೆ ಅಂತ. ಈ ಅವಮಾನ ತಡ್ಕೊಡೋ ಶಕ್ತಿ ನನಗಿಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ನಾನು ಪಡ್ಕೊಂಡು ಬಂದದ್ದಷ್ಟೇ. ಮದನ್, ನೀನಾದರೂ ಒಂದು ಹುಡುಗಿನ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊ, ನಿನ್ನ ಜೀವನ ಸುಖಕರವಾಗಿರುತ್ತೆ. ಅಮ್ಮ, ಮದನ್ ಇಷ್ಟಪಡೋ ಹುಡುಗಿನ ಮದುವೆ ಮಾಡಿಸಿ ಅವನ ಸುಖ ಸಂಸಾರದಲ್ಲಿ ನನ್ನನ್ನು ಕಾಣಿ. ಇಂತಿ ಶಂಕರ. ಅಮ್ಮ 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 ಮಾತಾಡಮ್ಮ, ಎದ್ದೋಳಮ್ಮ. ಶಾಸ್ತ್ರಕ್ಕೆ ತಡ ಆಯ್ತಾ ಇದೆ. ಶಂಕರ, ಲೋ ಶಂಕರ, ಮದನ ಅವ್ನ ಬೇಗ ಎಬ್ಸು. ಶಾಸ್ತ್ರಕ್ಕೆ ತಡ ಶಾಸ್ತ್ರಕ್ಕೆ ತಡ ಆಯ್ತಾ ಇದೆ. ಶಂಕರ, ಶಂಕರ, ಲೋ ಮದನ ಅವನ್ನ ಬೇಗ ಎಬ್ಸೋ. ಶಾಸ್ತ್ರಕ್ಕೆ ತಡ ಆಯ್ತಾ ಇದೆ. ಶಂಕರ, ಶಂಕರ, ಈಗ ಮದನ್ ಅವ್ರು ಎಲ್ಲಿದ್ದಾರೆ? ಮದನ್ ಮದನ್ ಮಧು ಈ ಪತ್ರ ಬರ್ದಿಟ್ಬಿಟ್ಟು. ನಾನು ಮದನ್ನ ಪ್ರೀತಿಸ್ತಾ ಇರೋ ವಿಷಯ ನಿಮ್ಗೂ ಗೊತ್ತು, ಮದನ್ಗೂ ಗೊತ್ತು. ಆದ್ರೆ ನಾನು ಅವ್ರ ಮನ್ಸ್ಗೆ ಹತ್ರ ಆಗೋಕ್ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ. ನಾನು ತುಂಬಾ ದಿನದಿಂದ ಅವ್ರ ಪ್ರೀತಿಗಾಗಿ ಕಾಯ್ತಾ ಇದ್ರು. ಅವ್ರು ನನ್ನ ಕಡೆ, ನನ್ನ ಪ್ರೀತಿ ಕಡೆ ಗಮನ ಕೊಡದೆ ಅವ್ರ ಕಡೆ ತಿರ್ಗು ನೋಡ್ದಿರೋ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಮದನ್ ಹೆಂಡತಿ ಆಗ್ಬೇಕು, ಇಲ್ಲ ಹೆಣವಾಗ್ಬೇಕು. ನೀವ್ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಇವತ್ತು 11 ಗಂಟೆ ಒಳಗೆ ಮದನ್ ಜೊತೆ ನಾನು ಮದುವೆ ಮಾಡಿಸ್ಲಿಲ್ಲ ಅಂದ್ರೆ 11 ಗಂಟೆ 1 ನಿಮಿಷಕ್ಕೆ ನಾನು ನಂದಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ. ಈ ನಂದಿ ಬೆಟ್ಟದಲ್ಲಿ ನನ್ನ ಜೀವ ಹೋಗುತ್ತೆ, ಇಲ್ಲ ನಾನು ಅನ್ಕೊಂಡಿದ್ದ ಜೀವನ ಸಿಗುತ್ತೆ. ನನ್ನ ಮದುವೆ ಹೆಣ್ಣಾಗಿ ನೋಡ್ತಿರೋ ಇಲ್ಲ ಹೆಣ್ವಾಗಿ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ. ಇಂತಿ ಮಧು. ಒಂದು ನಿಮಿಷ. ಮದನ್, ನೀವೇ ಗಾಡಿ ಓಡಿಸಿ. ಓಕೆ, ಬೇಗ ಬೇಗ. ಸಕ್ಸಸ್. ಅಬ್ಬಾ, ಕೊನೆಗೂ ಎಲ್ಲ ಒಳ್ಳೇದೇ ಆಯ್ತು. ನಿಮ್ ಮದ್ವೆಗೆ ನಮ್ಗೆಲ್ಲ ರೇಷ್ಮೆ ಸೀರೆ ಕೊಡಿಸ್ಬೇಕು. ನನಗ್ ಮಾತ್ರ ಜೀನ್ಸ್ ಇಲ್ಲ ಮಿಡಿ ಕೊಡು. ಓಕೆ. ನೋಡು ಮಗ, ನಿಮ್ ಎನಿಮೀಸ್ ಖುಷಿಯಾಗಿ ಹೋಗ್ತಾ ಇದಾರೆ. ಹೋಗ್ಲಿ ಹೋಗ್ಲಿ. ಮದನ್, ಮದನ್ ಸಾ, ಬಾಗಿಲು ತೆಗಿಯ ಬೇಗ. ಮದನ್ ಸಾ, ಮದನ್ ಸರ್ ಅವರು ಮನೇಲಿ ಇಲ್ಲ. ಎಲ್ಗೋದ್ರು? ಅವ್ರದ್ದು ಇವತ್ ಮದ್ವೆ. ಮದ್ವೆನಾ? ಹೌದು, ನಮ್ ಮಧು ಜೊತೆ. ಎಲ್ಲಿ? ನಂದಿ ಬೆಟ್ಟದಲ್ಲಿ 11 ಗಂಟೆಗೆ. ನನಗೆ ಉಡ್ಸಿದ್ರಲ್ಲ, ಇಟ್ಟೆ ನೋಡು ಬಗ್ನಿ ಗೂಟ. ಸೂಪರ್, ಸಖತ್ ತಲೆ ಮಗ ನಿನ್ಗೆ. ಬಾರಿ ಬೇಗ. ಆಯ್ತು. ಬರ್ತಾರ ಅನ್ಸುತ್ತೆ ಮಗ. ಎಸ್ಕೇಪ್. ಹತ್ತಿ ಹತ್ತಿ ಬೇಗ ಹತ್ತಿಯಲ್ಲ. ಎಲ್ಲ ಸರಿ ಆಯ್ತು ಅನ್ನೋಷ್ಟರಲ್ಲಿ ಹತ್ರಮ್ಮ ಬೇಗ. ನೀನೇನ್ ಸಣ್ಣಕ್ಕಿರೋದು. ಬೇಗ ಹತ್ತು, ನಡಿಯ. ಬೇಗ ಹತ್ತು. ಅಪ್ಪ, ಏನಾಯ್ತಪ್ಪ? ಅಮ್ಮ, ರೀ, ಗಾಡಿ ಬೇಗ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಆಗ್ತಿಲ್ವಲ್ಲೇ? ಗಣಿಗಣಿ ಕೆಳಗಡೆ ಇಳ್ದು ಗಾಡಿ ತಳ್ಳೋ ಪ್ಲೀಸ್. ಹೋಗೋ. ಕಾಟ ತಪ್ಪಿದ್ದಲ್ಲ. ಲೋ ಗಣಿ,
ನೀನ್ ಪುನಃ ಗಾಡಿ ಹತ್ತಿದ್ರೆ ನೀನ್ ಬಾರಕ್ಕೆ ಗಾಡಿ ಆಫ್ ಆಗತ್ತೆ ಕಡ್ಲಾ. ನೀನ್ ಇಳ್ದು ಬೇರೆ ಗಾಡಿಲಿ ಬಾರ್ಲಾ. ಇವ್ರು ಸವಾಸ ಮಾಡಿದ್ದಕ್ಕೆ ನಂಗಿದೆಲ್ಲ ಆಗ್ಬೇಕಂತೆ. ಹೊರಟ್ಬಿಟ್ರು ಒಳ್ಳೆ ರಾಜರ ತರ. A for apple. Apple. Yeah. ಏನಾಯ್ತೆ? ಅಪ್ಪ ಮತ್ತೇನಾಯ್ತು? ಏನಾಯ್ತು ಗೊತ್ತಾಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಸರಿ ಸರಿ, ಟೈಮ್ ಆತು, ಬೇರೆ ವ್ಯವಸ್ಥೆ ನೋಡುವ. ಬನ್ನಿ ಇಳಿಯ ಬೇಗ. ಬನ್ನಿ ಬನ್ನಿ. ಯಾವ್ದೋ ಗಾಡಿ ಬಂತು ಕಣೆ. ಇವರು ನಿಲ್ಸ್ತಿಲ್ವಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ನಮ್ ಜೊತೆ ಗಂಡಸ್ರು ಇರೋದ್ರಿಂದ ನಮ್ಗೆ ಯಾರು ಲಿಫ್ಟೇ ಕೊಡ್ತಾ ಇಲ್ಲ ಕಣೆ. ನಾವ್ 5 ಜನ ಮಾತ್ರ ಲಿಫ್ಟ್ ಕೇಳೋಣ, ಆಮೇಲೆ ಎಲ್ರನ್ನೂ ಕರ್ಕೊಳ್ಳೋಣ. ಓಕೆ ಓಕೆ, ಓಕೆ. ಬನ್ನಿ. ಹೋಗಮ್ಮ. ಬೇಗ ಹತ್ರಮ್ಮ. ಸತ್ಯ. ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ. ನಂದಿ ಹಿಲ್ಸ್ ವರ್ಗೂ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ನನಗೆ ಪಿಕಪ್ ಮಾಡಕ್ ಮಾತ್ರ ಗೊತ್ತು, ಡ್ರಾಪ್ ಮಾಡಕ್ಕೆ ಗೊತ್ತಿಲ್ಲ. ಅಯ್ಯೋ ನೀವಾ? ನಾನೇ. ಏನೀಗ? ಸರ್, ಹಳೇದ್ನೆಲ್ಲ ದಯವಿಟ್ಟು ಮರ್ಬಿಡಿ ಸರ್. ನಾವು ತುಂಬಾ ಬದಲಾಗಿದ್ದೀವಿ ಸರ್, ಮುಂಚೆ ತರ ಇಲ್ಲ. ಇಲ್ಲ, ನೀವು ಹೂ ಅಂತಂದ್ರೆ ನಂದಿ ಹಿಲ್ಸ್ಗೋಗಿ ಜಾಲಿಯಾಗಿರೋಣ ಸರ್. ಆಯ್ತು, ರಿಲೀಸ್ ಮಾಡುವ. ಏನು ಲಿಫ್ಟ್ 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 ಮಾಡಕ್ಕೆ ನಾವಿರೋದು ಯಾವ ಘಾಟ್ಗೆ? ನಂದಿ ಹಿಲ್ಸ್ಗೆ. ಗಂಟೆಗೆ 40 ರೂಪಾಯಿ. ಓಕೆ ಓಕೆ ಓಕೆ. ಹತ್ತಿ ಗಾಡಿನ ಯಾವ್ದೋ ಹತ್ಕೊಳ್ಳಿ, ಹತ್ಕೊಳ್ಳಿ ಬೇಗ. ಅಮ್ಮ ಬೇಗ ಓಡ್ಸಯ್ಯ. ರೀ ಬೇಗ ಹೊರಡ್ರಿ, ಟೈಮ್ ಆಯ್ತು. ರೀ ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಹಿಂದೆ ಬಾಡಿ ಇರ್ಬೇಕು, ಇಲ್ಲ ಖಾಲಿ ಇರ್ಬೇಕು. ಬೇಗ ಅರೇಂಜ್ ಮಾಡಿ. ಏನೋ ಇದೆಲ್ಲ. ನಾನೇ ಬಾಡಿ ಹಾಕ್ತೀನಿ. ಮಲ್ಕೋ ನಡಿಯಯ್ಯ. ಏಯ್ ಮಲ್ಕೊಳ್ಳೋ, ಗಾಡಿ ನಿಂತೋಯ್ತು. ಅಯ್ಯಯ್ಯೋ, ಟ್ರಾಫಿಕ್ ಪೊಲೀಸ್ ಅವ್ರು ಕಲಿಯಕ್ಕಿಂತ ಮುಂಚೆ ಇವನೇ ನಿಲ್ಲಿಸ್ತಾನೆ. ಗುಡ್ ಮಾರ್ನಿಂಗ್ ಸರ್. ಪಾಂಡು, ಜೇಮ್ಸ್ ಪಾಂಡು. ನಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದೆ. ಅರ್ಜೆಂಟ್ ಆಗಿ ನಂದಿ ಇಲ್ಸ್ಕೋಬೇಕು. ಸುಮ್ಮನೆ ಕಾಸು ಕೇಳಿ ಟಾರ್ಚರ್ ಮಾಡಬೇಡಿ. ಓಕೆ? ಏಯ್, ನಾನು ಹಿಂಗೇನಾದ್ರೂ ನಿಲ್ಸಿದ್ನಾ? ತೆಗಿಯ ದುಡ್ಡು, ತೆಗಿಯ ದುಡ್ಡು. ಬೇಗ ಬೇಡ್ರಿ, ಹೋಗಿ ಹಾಕ್ಸ್ಕೊತೀರಾ? 180ನೇ ವ್ಯಕ್ತಿ.
ನೋಡಿ ಮದು ಹೋಗ್ತಾಳೆ. ಮಧು ಹೋಗ್ಬೇಡಮ್ಮ. ಮಧು ಮಧು ಹುಚ್ಚು ಜಾಗ ಹೇಳ್ಬೇಡ, ನನ್ ಮಾತು ಕೇಳು. ಪ್ರೀತಿ ಅನ್ನೋದು ನಿಲ್ಸಿ. ಇಷ್ಟ ದಿನ ನಾನ್ ನಿಮ್ ಮಾತನ್ ಕೇಳ್ತಿದ್ದೆ, ಈಗ ನೀವ್ ನನ್ ಮಾತನ್ ಕೇಳಿ. ಈಗ ಬಂದ್ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? ಮಧು ನನ್ ಮಾತು ಕೇಳು. ಮಧು ಬೇಡಿ, ನೀವ್ ಮಾತಾಡ್ಬೇಡಿ. ಈಗ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? ಮದನ್ ಸರ್! ಮದನ್ ಸರ್! ಮದನ್ ಸರ್! ಸರ್! ಮದನ್ ಸರ್! You are international Dawn of India. Please come here. ನೀವೇ come on. ಇವಿ ಅದು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಕ್ಷಮಿಸೋಕೆ ನೀವು ಯಾವ ತಪ್ಪು ಮಾಡಿಲ್ಲ, ಎಲ್ಲ ಸಮಯ ಸಂದರ್ಭದ ತಪ್ಪು. ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡೆ. ನೋಡಿದ್ ಸಾಕು, ಬಂದ್ ತಾಳಿ ಕಟ್ಟಿ. ಮದನ್ ಸಾ, ಒಂದ್ ನಿಮಿಷ, ನಾವ್ ಹೇಳೋದ್ ಕೇಳಿ. ಇದು ನಿಮ್ ಜೀವನದ ಪ್ರಶ್ನೆ. ಸಾರಿ, ಈಗ ನನ್ನ ಜೀವನಕ್ಕಿಂತ ಮಧು ಜೀವ ಮುಖ್ಯ. ಈಗ ನಾನು ಅವಳು ತಾಳಿ ಕಟ್ಟಲಿಲ್ಲ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಳ್ತಾಳೆ. ಅದಕ್ಕೋಸ್ಕರ ಅವಳಿಗೆ ತಾಳಿ ಕಟ್ಟಿ ನೀವ್ ಆತ್ಮಹತ್ಯೆ ಮಾಡ್ಕೋಬೇಕಂತಿದ್ದೀರಾ? ಮಾತ್ ಸಾಕು, ಬನ್ನಿ. ನಿಲ್ಸಿ. ಈಗ ನೀವ್ ತಾಳಿ ಕಟ್ಬೇಕಾಗಿರೋದು ನನ್ಗಲ್ಲ, ಅವ್ರಿಗೆ. ಎಲ್ರಿಗೂ ಆಶ್ಚರ್ಯ ಆಗ್ತಿದೆ ಅಲ್ಲ? ಏನಪ್ಪ ಇಷ್ಟೊತ್ತು ತಾಳಿ ಕಟ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದವಳು ಈಗ ತಾನಾಗೆ ಬೇಡ ಅಂತಿದ್ದಾಳೆ ಅಂತ. ಬುದ್ಧನ್ಗೆ ಬೋಧಿ ವೃಕ್ಷ ತರ ನನ್ಗೆ ಈ ನಂದಿ ಬೆಟ್ಟ ಅಂತ ಅಂದ್ಕೊಳ್ಳಿ. ಸರ್, ಇನ್ನೂ ಯಾಕೆ ಸುಮ್ಮನಿದ್ದೀರಿ? ನಿಮ್ ಈ ಕಥೆಗೆ ಇನ್ನೊಂದು ಟ್ವಿಸ್ಟ್ ಬರೋದಕ್ ಮುಂಚೆ ತಾಳಿ ಕಟ್ಬಿಡಿ ಸರ್, ನಾವೆಲ್ಲರೂ ಕಾಯ್ತಾ ಇದೀವಿ. ಹೌದು. ಅಬ್ಬಾ, ಅಂತೂ ಹೇಗೋ ಏನೋ ಪ್ರೀತಿ ಬಗ್ಗೆ ಒಂದೇ ಅಭಿಪ್ರಾಯ ಇರೋ ಇಬ್ರು ಪ್ರೇಮಿಗಳು ಒಂದಾದ್ರು. ಆದ್ರೆ ಪಾಪ ಮಧುಗ್ ಡಿಸಪಾಯಿಂಟ್ ಆಯ್ತಲ್ಲ. ಪ್ರೀತಿ ಮಾಡೋಕ್ ಬೇಕಾಗಿರೋದು ಮೆಚುರಿಟಿ, ಬ್ರಿಲಿಯನ್ಸಿ ಅಲ್ಲ, ಪ್ರೀತಿ ಮಾಡೋ ಮನ್ಸು. ಕ್ಯಾಲ್ಕುಲೇಷನ್ಸ್, ಸೇಫ್ಟಿ ಪ್ರಿಕಾಷನ್ಸ್ ಇವನ್ನೆಲ್ಲ ಕ್ರಾಸ್ ಮ್ಯಾಚ್ ಮಾಡಿ ಮಾಡೋ ಪ್ರೀತಿ ಪ್ರೀತಿನೇ ಅಲ್ಲ. ಹೌದ್ ಕಣೆ, ಮಧು ಅಂತವ್ರ ಲವ್ ಅಲ್ಲಿ ಕ್ಯಾಲ್ಕುಲೇಷನ್ಸು ಇರಲ್ಲ, ಸೇಫ್ಟಿ ಪ್ರಿಕಾಷನ್ಸು ಇರಲ್ಲ. ಪ್ರೀತಿಸ್ಬೇಕು ಅನ್ನೋ ಭಾವ ಮಾತ್ರ ಇರ್ತದ ಕಣೆ. ವಯಸ್ಸು, ಬುದ್ಧಿವಂತಿಕೆ ಇವನ್ನೆಲ್ಲ ನೋಡಿ ಪ್ರೀತಿ ಅನ್ನೋದು ಮೂಡಲ್ಲ ಕಣೆ. ಪ್ರೀತಿನ ಬಯಸುತ್ತೆ ಹೊರತು ಬೇರೆ ಏನೂ ಅಲ್ಲ. ಮಧು ತರದವ್ರ ಪ್ರೀತಿ ಸ್ಪಾಂಟೇನಿಯಸ್ ಆಗಿರುತ್ತೆ ಹೊರತು ಆರ್ಟಿಫಿಷಿಯಲ್ ಆಗಿರಲ್ಲ. ಈ ಪ್ರೀತಿಗೆ ಒಬ್ಬೊಬ್ರು ಒಂದೊಂದು ಅರ್ಥ ಕೊಡ್ತಾರೆ, ಆಯಾಮ ಕೊಡ್ತಾರೆ. ಅವ್ರವ್ರ ಪಾಲ್ಗೆ ಅವ್ರವ್ರು ಅನ್ಕೊಂಡು ಸರಿಯೇ ಹೊರತು ಪ್ರೀತಿ ಪ್ರೇಮಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಇರಲ್ಲ, ಆಯಾಮ ಇರಲ್ಲ. ಅದು ಪ್ರೀತಿಸೋರ್ ಮನಸ್ಸನ್ನ ಅವಲಂಬಿಸಿರುತ್ತೆ.